ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿಲ್ಲ ನಮ್ಮ ಕಾನೂನು. ಏನಾದರೂ ಇದ್ದರೆ ನಮ್ಮ ಉನ್ನತ ಅಧಿಕಾರಿಗಳ ಹತ್ರ ಇಲ್ಲ ಕರೆಕ್ಟ್. ಬಟ್ ರೀಸನ್ ಯಾಕೆ ಇಲ್ಲಿ ಬಂದು ಕೂತಿದ್ದೀರಿ ಅಂದರೆ ಅದನ್ನು ಕೂಡ ಹೇಳೋಕ್ಕೆ ನಮ್ಗೆ ಅವಕಾಶ ಕಲ್ಪಿಸಿಲ್ಲ ಸರ್. ಅದನ್ನು ಏನಾದರೂ ಇದ್ದರೆ ನಮ್ಮ ಉನ್ನತ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳಿ. ಅವ್ರಿಗೆಲ್ಲ ವಿಷಯ ಗೊತ್ತು. ಸ್ಟಾರ್ಟಿಂಗಿಂದ ಅಪ್ ಟು ಸ್ಟಿಲ್ ಇವತ್ತಿನ ದಿನವರೆಗೂ ಪ್ರತಿಯೊಂದು ಅವರೇ ಹೇಳ್ತಾರೆ. ಅವ್ರ ಹತ್ರ ತಿಳ್ಕೊಳ್ಳಿ. ಈ ಸಾಹೇಬರ ಮೇಲೆ ನಾನು ಆರೋಪ ಮಾಡಿದ್ದೀನಿ. ಅವರು ನನಗೆ ಜಾತಿ ತಾರತಮ್ಯ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಆರೋಪ ಮಾಡಿ ರಿಸೈನ್ ಕೂಡ ಕೊಟ್ಟಿದ್ದೀನಿ ಇದಕ್ಕೂ ಮುಂಚೆ. ಯಾಕಂದರೆ ಇವರು ಕಿರುಕುಳ ಕೊಡುತ್ತಿರೋದು, ಹಿಂಸೆ, ಈ ಥರ ಟಾರ್ಚರ್ ತಡಿಲಾರದೆ ಎಲ್ಲಾದರೂ ಕೂಲಿ ಮಾಡ್ಕೊಳ್ಳೋಣ, ಎಲ್ಲೋದ್ರೆ 500 ರೂಪಾಯಿ ಕೂಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಇವತ್ತು ಪರ್ಸ್ನಲಾಗಿ ತಗೊಂಡು ನಾನು ಮಾಡಿದ ಆರೋಪಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ತಗೊಂಡು ಇವತ್ತು ಕ್ರಾಸ್ ಕೂಡ ಮಾಡಿದಿರೋ ಬರೀ ಚೀಟ್ ಮಾಡಿಬಿಟ್ಟು ಬರೀ ನಮ್ಮ ಮುಂದೆ 3 ಜನಕ್ಕೆ ಮಾತ್ರ ಮಾಡಿಬಿಟ್ಟು ಇನ್ನು 8 ಜನಕ್ಕೆ ಅವರು ಇಷ್ಟ ಬಂದಂಗೆ ಅವ್ರು ಚೀಟ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರಂದರೆ ಅದು ಅರ್ಥ ಇದೆ. ಮರು ವಿಚಾರಣೆ ಇಲ್ಲ, ಪಾರ್ಟಿ ಸವಾಲ್ ಇಲ್ಲ, ಇದು ಇಲ್ಲಿಗೆ ಕೊನೆ ಆಗುತ್ತಂದರೆ ಅದು ಪ್ರಸ್ತಾಪ ಅಂತ ಅಲ್ಲಿ ನಾನು ಆದರೂ ಕೇಳಿದ್ದೀನಿ. ಅವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಕೇಳ್ಕೊಂಡಿದ್ದೀನಿ. ಸರ್ ನಿಮ್ಮ ಕಾಲು ಇಟ್ಕೊತೀನಿ, ದಯವಿಟ್ಟು ನಮ್ಗೆ ಇನ್ನೊಂದು ಡೇಟ್ ಕೊಡಿ ಸರ್. ಅವರ ಸಾಕ್ಷಿಗಳಿಗೆ ಕ್ರಾಸ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿ ಸರ್. ನಮ್ಮ ರಕ್ಷಣಾ ಸಹಾಯಕರು ಮತ್ತೊಂದು ದಿನಾಂಕಕ್ಕೆ ಬರ್ತಾರೆ ಅಂತ ಕೇಳಿದರೆ ಇವೆಲ್ಲ ನಾನು ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದು ಜಡ್ಜ್ ಸ್ಥಾನದಲ್ಲಿ ಕೂತಿರೋ ಸತ್ಯನಾರಾಯಣ ಇನ್ಸ್ಪೆಕ್ಟರ್ ಅವರು ಈ ಮಾತು ಅನ್ಬೋದ? ಇನ್ನು ಅಷ್ಟು ಮಾತ್ರಕ್ಕೆ ಇಲಾಖೆ ವಿಚಾರಣೆ ಏನಕ್ಕೆ? ಇಲಾಖೆ ವಿಚಾರಣೆ ಹೆಸರಲ್ಲಿ ನಮಗೆ ನಡೀತಾ ಇರೋ ಮೋಸ ಏನಕ್ಕೆ? ಇನ್ನು ಅದೇನಿದೆ ಡೈರೆಕ್ಟಾಗಿ ತಗೋಬೋದಲ್ಲ ಸರ್. ಈಗ ಇಂಡಿಯಾ ಮುಚ್ಚುಮರಿ ಈ ಥರ ಇಲಾಖೆ ವಿಚಾರಣೆ ಅಂತ ಹೆಸರುಗಿಡೋದು ಬರೀ ನಮ್ಮ ಮುಂದೆ ಒಂದಿಬ್ಬರಿಗೆ ಮಾತ್ರ ಚೀಫು ಕ್ರಾಸ್ ಮಾಡಿದ್ದಾರೆ. ಇನ್ನು 8 ಜನಕ್ಕೆ ನಮ್ಮ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಅವ್ರನ್ನ ಕರೆಸಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಚೀಪ್ ಮಾಡಿದ್ದಾರೆ. ಮತ್ತು ಕ್ರಾಸ್ ಮಾಡೋಕ್ಕೆ ಕೂಡ ಅವಕಾಶ ಕಲ್ಪಿಸಲ್ಲ ಅಂದರೆ ಇನ್ನು ಯಾವ ಸರ್ ಇದು? ಇಲಾಖೆ ವಿಚಾರಣೆ ಅಂದರೆ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ ನಡೆಯೋದು ನಾನು ನೋಡಿದ್ದೀನಿ. ಬಟ್ 2 ದಿನಾಂಕಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂದರೆ ಏನಾಗ್ತದೆ ಸರ್? ಏಕಪಕ್ಷೀಯವಾಗಿ ನಿರ್ಧಾರ ತೊಗೊಳ್ತಾರೆ ಅಂದರೆ ಏನು ಸರ್? ಈಗ ಅವ್ರು ಜಡ್ಜಿದ್ದಂಗೆ ನಾನೊಂದು ದಿನಾಂಕ ಕೇಳಿದ್ದೀನಿ, ಮತ್ತೊಂದು ವಾಯ್ದೆ ಕೊಡಿ ಸರ್, ನಮ್ಮ ರಕ್ಷಣಾ ಸಹಾಯಕರು ಬರ್ತಾರೆ, ನೀವು ಚೀಟ್ ಮಾಡಿದ್ದೀರಲ್ಲ ಆ ಸಾಕ್ಷಿಗಳಿಗೆ ಕ್ರಾಸ್ ಮಾಡ್ತಾರೆ, ಅದಕ್ಕೆ ಅವಕಾಶ ಕಲ್ಪಿಸಿ ಅಂದರೆ ಕಲ್ಪಿಸಲ್ಲ ಅಂದರೆ ಅದೇನು ಸರ್ ಅರ್ಥ? ಅದಿಲ್ಲವ ಸರ್? ಹಾಗಾದರೆ ಕಾನೂನಲ್ಲಿ ನಾವು ದಿನಾಂಕ ಕೇಳೋದೇ ಅವಶ್ಯಕತೆ ಇಲ್ಲ ಸರ್. ಅದಕ್ಕೆ ಅಲ್ಲಿ ವಿಡಿಯೋ ಮಾಡಿದ್ದಾರೆ, ಮತ್ತು ವಿಡಿಯೋ ಫುಟೇಜ್ನು ಮತ್ತು ಸಾಕ್ಷಿ ಹೇಳಿಕೆ ನಮ್ಗೆ ಮೋಸ ಆಗಿದೆ ಸರ್. ಅದರ ಬಗ್ಗೆ ಇವರೆಲ್ಲ ವೈಯಕ್ತಿಕ ತಗೊಂಡು ನಾವು ಎಸ್ ಸಿ ಅವರು ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡ್ತಾರೆ. ಆಲ್ರೆಡಿ ಸಸ್ಪೆಂಡ್ ಕೂಡ ಇದ್ರ ಬಗ್ಗೆ ಸಾಹೇಬರು 1 ತಿಂಗಳಿಂದನೇ ನನಗೆ ಜಾತಿ ತಾರತಮ್ಯ ಕೂಡ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.